A1 ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ಚಿಂತಾಮಣಿಯಲ್ಲಿ ಯಾದವ ಸಮಾಜದ ಸಾಧಕರಿಗೆ ಸನ್ಮಾನದ ಮಹಾಪೂರ. ಯಾದವ ವಿದ್ಯಾರ್ಥಿ ನಿಲಯದಲ್ಲಿ ಸಾಧಕರಿಗೆ ಗೌರವ, ಕೃತಜ್ಞತೆ ಸಲ್ಲಿಸಿದ ಯಾದವ ಜನಾಂಗದ ಮುಖಂಡರು. ಚಿಂತಾಮಣಿ ತಾಲೂಕು ಯಾದವ ಗೊಲ್ಲರ ಸಂಘ, ಅದರ ಅಡಿಯಲ್ಲಿರುವ ಯಾದವ ನೌಕರರ ಕ್ಷೇಮಾಭಿವೃದ್ಧಿ ಸಂಘ ಮತ್ತು ಯಾದವ ಯುವ ವೇದಿಕೆ ವತಿಯಿಂದ ಬೆಂಗಳೂರು ರಸ್ತೆಯಲ್ಲಿರುವ ಯಾದವ ವಿದ್ಯಾರ್ಥಿ ನಿಲಯದಲ್ಲಿ ವಿಶೇಷ ಸನ್ಮಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ವಿವಿಧ ಕ್ಷೇತ್ರಗಳಲ್ಲಿ ಮತ್ತು ಇತ್ತೀಚಿನ ಚುನಾವಣೆಗಳಲ್ಲಿ ಗಣನೀಯ ಸಾಧನೆ ಮಾಡಿ ಆಯ್ಕೆಯಾದ ಜನಾಂಗದ ಪ್ರಮುಖರನ್ನ ಈ ಸಂದರ್ಭದಲ್ಲಿ ಅತ್ಯಂತ ಆತ್ಮೀಯವಾಗಿ ಗೌರವಿಸಲಾಯಿತು. ಪ್ರಾಥಮಿಕ ಶಿಕ್ಷಕರ ಸಂಘದ ಚುನಾವಣೆಯಲ್ಲಿ ಹೆಚ್ಚಿನ ಮತಗಳನ್ನು ಗಳಿಸಿ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಯಾದ ಕೆ. ರವಣಪ್ಪ, ಉಪಾಧ್ಯಕ್ಷರಾಗಿ ಆಯ್ಕೆಯಾದ ಎಂವಿ ಜಯದೇವ, ಜಿಲ್ಲಾ ಉತ್ತಮ ಶಿಕ್ಷಕರ ಪ್ರಶಸ್ತಿಗೆ ಭಾಜನರಾದ ಎಂಎಸ್ ಶ್ರೀನಿವಾಸಪ್ಪ, ಅಲೆಮಾರಿ ಮತ್ತು ಅರೆ ಅಲೆಮಾರಿ ಜಿಲ್ಲಾ ನಾಮನಿರ್ದೇಶಕ ಸದಸ್ಯರಾಗಿ ಆಯ್ಕೆಯಾದ ಕೆ. ಅಂಜಿನಪ್ಪ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕು ಅಧ್ಯಕ್ಷರಾಗಿ ನಿಯುಕ್ತಿಗೊಂಡ ಶ್ರೀನಿವಾಸ್ ಅವರನ್ನ ಸಂಘದ ವತಿಯಿಂದ ಶಾಲು ಹೊದಿಸಿ ಹಾರ ಹಾಕಿ ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ತಾಲೂಕು ಅಧ್ಯಕ್ಷರಾದ ಪುಂಗನೂರು ನಾರಾಯಣಸ್ವಾಮಿ, ಪ್ರಾಥಮಿಕ ಶಾಲಾ ಶಿಕ್ಷಕರ ಚುನಾವಣೆಯಲ್ಲಿ ಜಯಗೊಳಿಸಿ ಅತಿ ಹೆಚ್ಚು ಮತಗಳನ್ನು ಪಡೆದು ಯಾದವ ಜನಾಂಗಕ್ಕೆ ಕೀರ್ತಿ ತಂದಿದ್ದಾರೆ ಎಂದು ಅವರು ಶ್ಲಾಘಿಸಿದರು. ವಿವಿಧ ಶಾಲೆಗಳಲ್ಲಿ ಅತ್ಯುತ್ತಮ ಸೇವೆ ಸಲ್ಲಿಸಿ ಪ್ರಶಸ್ತಿಗಳನ್ನು ಪಡೆದಿರುವ ಇವರು ಮುಂದೆಯೂ ಸಮಾಜಕ್ಕೆ ಮತ್ತಷ್ಟು ಕೊಡುಗೆ ನೀಡಲಿ ಎಂದು ಹಾರೈಸಿದರು. ಇದೇ ವೇಳೆ ಜಿಲ್ಲಾ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಜನಾಂಗದ ಜಿಲ್ಲಾ ನಾಮನಿರ್ದೇಶಕ ಸದಸ್ಯರಾಗಿ ನೇಮಕಗೊಂಡಿರುವ ಅಂಜಿನಪ್ಪ ಮತ್ತು ಅವರ ಪತ್ನಿಗೆ ಸಂಘದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಲಾಯಿತು. ನಮ್ಮ ಯಾದವ ಸಂಘದ ಬೆಳವಣಿಗೆಗೆ ಪ್ರತಿಯೊಬ್ಬರೂ ಸಭೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಬೇಕು. ಸಮಾಜದಲ್ಲಿ ಉತ್ತಮ ಸೇವೆ ಸಲ್ಲಿಸುತ್ತಿರುವ ಪ್ರತಿಭೆಗಳನ್ನು ಗುರುತಿಸಿ ಪ್ರೋತ್ಸಾಹಿಸಲು ಸಂಘವು ಸದಾ ಸಿದ್ಧವಿದೆ. ಎಲ್ಲರೂ ಒಟ್ಟಾಗಿ ಯಾದವ ಸಂಘವನ್ನು ಬಲಪಡಿಸೋಣ ಎಂದು ನಾರಾಯಣಸ್ವಾಮಿ ಅವರು ಈ ಸಂದರ್ಭದಲ್ಲಿ ಕರೆ ನೀಡಿದರು. ಈ ಯಶಸ್ವಿ ಕಾರ್ಯಕ್ರಮದಲ್ಲಿ ಚಿಂತಾಮಣಿ ತಾಲೂಕು ಯಾದವ ಗೊಲ್ಲರ ಸಂಘದ ಅಧ್ಯಕ್ಷರಾದ ಪುಂಗನೂರು ನಾರಾಯಣಸ್ವಾಮಿ, ಪ್ರಧಾನ ಕಾರ್ಯದರ್ಶಿ ಕೆಎನ್ ರಮಣಾರೆಡ್ಡಿ, ಖಜಾನ್ಸಿ ಎನ್ ಸುರೇಶ್ ಬಾಬು, ಗೌರವಾಧ್ಯಕ್ಷರಾದ ದಂಡುಪಾಳ್ಯ ಅಶ್ವಥಪ್ಪ ಹಾಗೂ ಕಾರ್ಯಾಧ್ಯಕ್ಷರಾದ ಮುದ್ದುಕೃಷ್ಣ ಯಾದವ್ ಭಾಗವಹಿಸಿದ್ದರು. ಅಲ್ಲದೆ ಮಹಿಳಾ ಉಪಾಧ್ಯಕ್ಷರಾದ ಸುಲೋಚನಮ್ಮ, ಮುಖಂಡರುಗಳಾದ ಬಾಲರಾಜ, ಎಂಎನ್ ಶ್ರೀನಿವಾಸಪ್ಪ, ಕಳಾವತಿ ಅಂಜಪ್ಪ, ರಾಮಚಂದ್ರಪ್ಪ, ಎಂವಿ ಜಯದೇವ, ವಿವಿ ರಾಜಣ್ಣ, ಸುರೇಶ್ ಯಾದವ್ ಸೇರಿದಂತೆ ಯಾದವ ಜನಾಂಗದ ಹಲವಾರು ಪ್ರಮುಖರು ಹಾಗೂ ಮುಖಂಡರುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಪ್ರತಿಯೊಬ್ಬ ಶಿಕ್ಷಕರನ್ನು ಕೂಡ ಆತ್ಮೀಯವಾಗಿ ಗುರುತಿಸತಕ್ಕಂಥವರು. ಚುನಾವಣೆ ಬಂದಾಗ ಒಂದು ರೀತಿಯಲ್ಲ, ಚುನಾವಣೆ ನಂತರವಲ್ಲ, ಪ್ರತಿ ದಿನವೂ ಕೂಡ ನಾವು ನೋಡ್ತೀವಿ ಎಲ್ಲ ಶಿಕ್ಷಕರ ಸಮಸ್ಯೆಗಳನ್ನು ಕೂಡ ಗುರುತಿಸಿ ಆ ಸಮಸ್ಯೆಗಳನ್ನು ಈಡೇರಿಸುವುದಕ್ಕೆ ಅವರು ಪ್ರಯತ್ನಿಸ್ತಾ ಇರ್ತಾರೆ. ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಆಗಿರ್ಬೋದು, ಉಪನಿರ್ದೇಶಕರ ಕಚೇರಿ ಆಗಿರ್ಬೋದು, ಎಲ್ಲ ಕಡೆ ಕೂಡ ಅವಿರತವಾಗಿ ಶಿಕ್ಷಕರ ಸಮಸ್ಯೆಗಳಿಗೆ ಸ್ಪಂದಿಸಿ ಸೇವೆಯನ್ನು ಸಲ್ಲಿಸ್ತಾ ಇದ್ದು, ಆ ಒಂದು ಸೇವೆಯನ್ನು ಗುರುತಿಸಿ ಹೆಚ್ಚಿನ ಮತಗಳಿಂದ ನಮ್ಮ ಕೆ. ರವಣಪ್ಪ ಅವರನ್ನು ಗೆಲ್ಲಿಸಿದ್ದಾರೆ. ಅದೇ ರೀತಿ ನಮ್ಮ ಎಂವಿ ಜಯದೇವ್ ಅವರು ಕೂಡ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಚುನಾವಣೆಯಲ್ಲಿ ಗೆದ್ದು ಈಗ ಪ್ರಸ್ತುತ ಇವರು ಸಂಘದ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ನಮ್ಮ ರವಣಪ್ಪ ಅವರು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾಗಿ ಆಯ್ಕೆಯಾಗಿದ್ದಾರೆ. ಇವರ ಒಂದು ಶಾಲೆಗಳಲ್ಲಿ ಕೂಡ ನಮ್ಮ ಜಯದೇವ್ ರವಣಪ್ಪ ಅವರು ಕೂಡ ಶಾಲೆಗಳಲ್ಲಿ ಕೂಡ ಅತ್ಯುತ್ತಮವಾದಂತಹ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಮಂಗನಹಳ್ಳಿ ಶಾಲೆ ಆಗಿರ್ಬೋದು, ಹುಡುಗನಹಳ್ಳಿ ಶಾಲೆ ಆಗಿರ್ಬೋದು, ನಾವು ಮೊದಲು ಶಾಲೆ, ನಂತರ ಸಂಘ, ನಂತರ ಚುನಾವಣೆ, ನಂತರ ಇದು ಮೊದಲು ಶಾಲೆಯಲ್ಲಿ ಅತ್ಯುತ್ತಮವಾದ ಸೇವೆಯನ್ನು ಸಲ್ಲಿಸಿದಾಗ ಶಿಕ್ಷಕರನ್ನು ಕೂಡ ಗುರುತಿಸ್ತಾರೆ. ಅದೇ ರೀತಿ ಜಯದೇವ್ ಅವರು, ರವಣಪ್ಪ ಅವರು ಅವರ ಶಾಲೆಗಳಲ್ಲಿ ಕೂಡ ಉತ್ತಮವಾದಂಥ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಮುಂದೆ ಕೂಡ ಇದೇ ರೀತಿ ಸೇವೆಯನ್ನು ಸಲ್ಲಿಸಲಿ, ಮುಂದಿನ ಚುನಾವಣೆಯಲ್ಲೂ ಕೂಡ ಗೆಲ್ಲಲಿ. ಇವರ ಒಂದು ಅವಧಿ 2031ರವರೆಗೂ ಇರುವುದರಿಂದ ಎಲ್ಲ ಶಿಕ್ಷಕರ ಸಮಸ್ಯೆಗಳನ್ನು ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಎಲ್ಲರನ್ನು ಒಗ್ಗೂಡಿಸಿಕೊಂಡು ಒಳ್ಳೆಯ ಹೆಸರನ್ನು ತಂದು ನಮ್ಮ ಸಮಾಜಕ್ಕೆ ಒಳ್ಳೆಯ ಹೆಸರನ್ನು ತರಲಿ ಅಂತ ಹೇಳಿ ಬಯಸ್ತಾ, ಈ ಒಂದು ಸಂಘದ ವತಿಯಿಂದ ನಮ್ಮ ಅಧ್ಯಕ್ಷರು, ಕಾರ್ಯದರ್ಶಿ, ಖಜಾಂಚಿಗಳು ಎಲ್ಲರೂ ಕೂಡ ಪದಾಧಿಕಾರಿಗಳು ಸದೈವನ್ನು ಸನ್ಮಾನಿಸಬೇಕೆಂದು ನಾವೆಲ್ಲರೂ ನಿರ್ಧರಿಸಿ ಇದನ್ನು ನಾವು ಸನ್ಮಾನಿಸ್ತಾ ಇರೋದು ನಮಗೆಲ್ಲರೂ ಕೂಡ ಹರ್ಷದಾಯಕವಾಗಿದೆ, ಸಂತೋಷವಾಗಿದೆ. ಅವರ ಮುಂದಿನ ಈ ಒಂದು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘಗಳಲ್ಲಿ ಸೇವೆ ಅವಿರತವಾಗಿ ಮುಂದುವರಿಯಲಿ, ಒಳ್ಳೆಯ ಹೆಸರನ್ನು ಪಡೆಯಲಿ ಅಂತ ಹೇಳ್ಬಿಟ್ಟು ನಾವು ಹಾರೈಸಿ ನಮ್ಮ ಸಂಘದ ವತಿಯಿಂದ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಸಲ್ಲಿಸ್ತೇವೆ. ಸರ್ ಈ ಕಡೆ ನೋಡಿ ಸರ್. ಸರ್ ಬಿಟ್ಬಿಡಿ ಮುಂದೆ ನೋಡಿ. ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಕನ್ನಡ ಭಾಷಾ ಅಭಿವೃದ್ಧಿಗೆ ವಿಶೇಷವಾದಂತಹ ಸೇವೆಯನ್ನು ಸಲ್ಲಿಸ್ತಾ ಶಾಲೆಗಳಲ್ಲಿ, ಮನೆಗಳಲ್ಲಿ
ಎಲ್ಲ ಕಡೆಯೂ ಕೂಡ ಶಾಲೆ ಅಂಗಳದಲ್ಲಿ ಕವಿಕಾವ್ಯ, ಮನೆಯಲ್ಲಿ ಕವಿಗೋಷ್ಠಿ ಮತ್ತು ಕಾಲೇಜುಗಳಲ್ಲಿ ಕೂಡ ಕನ್ನಡ ಕಾರ್ಯಕ್ರಮಗಳನ್ನು ಮಾಡುತ್ತಾ ಕನ್ನಡ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇವರ ಸೇವೆಯನ್ನು ಗುರುತಿಸಿ 25-26ನೇ ಸಾಲಿನಲ್ಲಿ ಇವರಿಗೆ ಜಿಲ್ಲಾ ಮಟ್ಟದ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ. ತದನಂತರ ರಾಜ್ಯ ಮಟ್ಟದ ಬಸವಶ್ರೀ ಪ್ರಶಸ್ತಿ ಬಂದಿದೆ. ಈ ಎಲ್ಲ ಪ್ರಶಸ್ತಿಗಳನ್ನು ಗುರುತಿಸಿ ಹಾಗೂ ಇವತ್ತು ಪತ್ರಿಕೆಯಲ್ಲಿ ನೋಡಿದ್ವಿ, ಜಿಲ್ಲಾ ಗ್ರಂಥಾಲಯ ಸಮಿತಿ ಸದಸ್ಯರಾಗಿ ಕೂಡ ಇವರು ಆಯ್ಕೆಯಾಗಿದ್ದಾರೆ. ಕೋಡಿ ರಂಗಪ್ಪ ಅವರು ಆಯ್ಕೆ ಮಾಡಿ ನಾವು ಪತ್ರಿಕೆಯಲ್ಲಿ ನೋಡಿದೆ. ನಾನು ಜಿಲ್ಲಾ ಗ್ರಂಥಾಲಯ ಸಮಿತಿ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ. ಹಾಗಾಗಿ ಇವರು ಕನ್ನಡಕ್ಕಾಗಿ ಸಲ್ಲಿಸತಕ್ಕಂಥ ವಿಶೇಷ ಸೇವೆಯನ್ನು ಗುರುತಿಸಿ ನಮ್ಮ ಈ ಒಂದು ಪ್ರಶಸ್ತಿಗಳು ಬಂದಿವೆ. ಹಾಗಾಗಿ ಇವರು ಮುಂದೆಯೂ ಕೂಡ ಕನ್ನಡ ಸೇವೆಯನ್ನು ನಿವೃತ್ತ ಭಾಷಾ ಶಿಕ್ಷಕರಾಗಿರೋದ್ರಿಂದ ಕನ್ನಡ ಸೇವೆಯನ್ನು ನಿರಂತರವಾಗಿ ಮಾಡ್ತಾ ಈ ಗಡಿ ಗ್ರಾಮಾಂತರ ಪ್ರದೇಶದಲ್ಲಿ ತೆಲುಗುಮಯವಾಗಿರ್ತಕ್ಕಂಥ ಪ್ರದೇಶದಲ್ಲಿ ಕನ್ನಡವನ್ನು ಪ್ರತಿಯೊಬ್ಬರೂ ಕೂಡ ಮಾತಾಡಬೇಕು, ಕನ್ನಡದಲ್ಲೇ ಬರೀಬೇಕು, ಕನ್ನಡವನ್ನೇ ಮಾತಾಡಬೇಕು, ಕನ್ನಡ ಅಭಿವೃದ್ಧಿ ಪಡಿಸಬೇಕು ಅಂತಕ್ಕಂಥ ಮನಸ್ಸು ಎಲ್ಲರಿಗೂ ಇರಬೇಕು ಅಂತಕ್ಕಂಥ ಉದ್ದೇಶದಿಂದ ಪ್ರತಿ ಗ್ರಾಮೀಣ ಪ್ರದೇಶದ ಶಾಲೆಗಳಿಗೂ ಹೋಗಿ ಕನ್ನಡ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಕಾಲೇಜುಗಳಲ್ಲಿ ಕನ್ನಡ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಮನೆಯಂಗಳದಲ್ಲಿ ಕವಿಕಾವ್ಯ ಮಾಡ್ತಾ ಇದ್ದಾರೆ. ಈ ರೀತಿ ವಿವಿಧ ಕನ್ನಡ ಕಾರ್ಯಕ್ರಮಗಳನ್ನು ಮಾಡ್ತಾ ಕನ್ನಡ ಭಾಷಾ ಬೆಳವಣಿಗೆಗೆ ಅವಿರತವಾಗಿ ಶ್ರಮಿಸ್ತಾ ಇದ್ದಾರೆ. ಹಾಗಾಗಿ ಇವರ ಸೇವೆಯನ್ನು ಗುರುತಿಸಿ ಈ ಪ್ರಶಸ್ತಿಗಳು ಬಂದಿರುವುದರಿಂದ ನಮ್ಮ ಯಾದವ ಸಂಘದ ವತಿಯಿಂದ ನಾವೆಲ್ಲರೂ ಕೂಡ ಇವತ್ತು ಈ ದಿನ ಇವರಿಗೆ ಸನ್ಮಾನಿಸ್ತಾ ಇರೋದು ನಮಗೆಲ್ಲರಿಗೂ ಕೂಡ ಹರ್ಷದಾಯಕವಾಗಿದೆ, ಸಂತೋಷವಾಗಿದೆ. ಹಾಗಾಗಿ ನಮ್ಮ ಸನ್ಮಾನವನ್ನು ನಾವು ಸ್ವೀಕರಿಸಬೇಕಾಗಿ ಈ ಸಂಘದ ವತಿಯಿಂದ ನಾವು ಪ್ರಾರ್ಥನೆ ಮಾಡ್ತೇವೆ. ಮುದುಕೃಷ್ಣ ಈ ಕಡೆ ನೋಡು, ಈ ಕಡೆ ನೋಡ್ತಾನ. 5 ವರ್ಷದಿಂದ ವಾರ್ಡ್ ನಂಬರ್ 1 ಅಂಟಗಿರಿ ಕೋಟೆಯಲ್ಲಿ ಅವಿರತವಾಗಿ ಒಳ್ಳೆ ಕೆಲಸಗಳು ಮಾಡಿರ್ತಾರೆ. ಅವರ ಮಿಸ್ಸಸ್ಸು ಕೂಡ ಕೌನ್ಸಿಲರ್ ಆಗಿರ್ತಾರೆ. ಅವರ ಪರವಾಗಿ ಒಳ್ಳೆಯ ಒಂದು ಅಭಿವೃದ್ಧಿ ಕೆಲಸಗಳನ್ನು ಮಾಡಿ ಒಳ್ಳೆಯ ಹೆಸರನ್ನು ಗಳಿಸಿರ್ತಾರೆ. ಯಾವುದೇ ಒಂದು ಜನ ಅವ್ರ ಹತ್ರ ಬಂದು ಇಂಥ ಕಂಪ್ಲೇಂಟ್ ಇದೆ ಅಂದರೆ ತಕ್ಷಣ ಅವರು ಅದನ್ನು ಅಟೆಂಡ್ ಮಾಡಿ ಆಫೀಸ್ ಕಡೆಯಿಂದ ಏನೇನು ಕೆಲಸಗಳಾಗುತ್ತೆ ಅದನ್ನೆಲ್ಲ ಜನಗಳಿಗೆ ಸಹಾಯ ಮಾಡಿ ಅವರ ಕೆಲಸಗಳೆಲ್ಲ ಮಾಡಿಕೊಟ್ಟಿರ್ತಾರೆ. ಅದೇ ಅವರ ಒಂದು ಒಳ್ಳೆಯ ಹೆಸರಿಗೆ ಅವರಿಗೆ ಈ ದಿನ ನಮ್ಮ ಜಿಲ್ಲಾ ಮಟ್ಟದಲ್ಲಿ ಅಲ್ಮಾರಿ ಮತ್ತು ಅರೆ ಅಲ್ಮಾರಿ ಒಂದು ಇದಕ್ಕೆ ಕರ್ನಾಟಕ ಸರ್ಕಾರದಿಂದ ಅವರಿಗೆ ಜಿಲ್ಲಾ ಮಟ್ಟದ ಸದಸ್ಯರಾಗಿ ಆಯ್ಕೆ ಮಾಡಿರ್ತಾರೆ. ಇವರು ಈ ಕೌನ್ಸಿಲರ್ ಆಗಿ ಒಳ್ಳೆಯ ಉತ್ತಮ ಕೆಲಸಗಳನ್ನು ಮಾಡಿರ್ತಾರೆ. ಇನ್ನು ಮುಂದೆ ಕೂಡ ಈ ಅಲ್ಮಾರಿ ಮತ್ತು ಅಲೆಮಾರಿ ಜನಾಂಗಕ್ಕೆ ಏನೇನು ಸೌಕರ್ಯಗಳು ಸರ್ಕಾರದ ವತಿಯಿಂದ ಬರುತ್ತೆ ಆ ಸೌಕರ್ಯಗಳನ್ನು ಎಲ್ಲರಿಗೂ ತಿಳಿಸಿ ಅವರಿಗೆ ಅನುಕೂಲವಾಗುವಂತೆ ಅವಿರತವಾಗಿ ಶ್ರಮಪಟ್ಟು ಒಳ್ಳೆಯ ಹೆಸರನ್ನು ಗಳಿಸಿಕೊಂಡು ನಮ್ಮ ಚಿಂತಾಮಣಿ ತಾಲೂಕಿನ ಮತ್ತು ಇಡೀ ಜಿಲ್ಲೆಯ ಒಂದು ಕೆಲಸ ಕಾರ್ಯಗಳನ್ನು ಅವಿರತವಾಗಿ ಅವರು ನಿರ್ವಹಿಸಿಕೊಂಡು ಒಳ್ಳೆಯ ಹೆಸರನ್ನು ಗಳಿಸಲಿ ಮತ್ತು ಒಳ್ಳೆಯ ಖ್ಯಾತಿ ಪಡೆಯಲಿ ಅಂತ ನಮ್ಮ ಯಾದವ ಸಂಘದ ಚಿಂತಾಮಣಿ ಯಾದವ ಸಂಘದಿಂದ ನಮ್ಮ ಆಂಜಪ್ಪನವ್ರಿಗೆ ಸನ್ಮಾನ ಮಾಡಲು ಕೂಡ ನಾವು ಬಯಸುತ್ತೀವಿ. ಅದೇ ಪ್ರಕಾರ ಇವತ್ತು ನಮ್ಮ ಸಂಘದ ವತಿಯಿಂದ ಎಲ್ಲ ಪದಾಧಿಕಾರಿಗಳು ಮತ್ತು ಕುಲಬಾಂಧವರು ಸೇರಿ ಅವರಿಗೆ ನಾವು ಸನ್ಮಾನವನ್ನು ಸಲ್ಲಿಸ್ತಾ ಇದ್ದೀವಿ. ದಯವಿಟ್ಟು ಇದನ್ನು ಸ್ವೀಕರಿಸಿ ಮುಂದಿನ ದಿನಗಳಲ್ಲಿ ನಮ್ಮ ಜನಗಳಿಗೆ ತುಂಬ ಅನುಕೂಲವಾಗುವಂಥ ಕೆಲಸಗಳನ್ನು ಮಾಡುತ್ತಾ ಸೇವೆ ಸಲ್ಲಿಸಬೇಕು ಅಂತ ನಮ್ಮ ಸಂಘದ ವತಿಯಿಂದ ನಮ್ಮನ್ನು ಕೇಳಿಕೊಳ್ತಾ ನಮಗೆ ಒಂದು ಪ್ರಾಥಮಿಕ ಶಾಲಾ ಶಿಕ್ಷಕರ ಒಂದು ಎಲೆಕ್ಷನ್ನಲ್ಲಿ ಗೆದ್ದಿರುವ ನಮ್ಮ ಜಯದೇವ್ ಸಾರ್ ಅವರು ಮತ್ತು ರೋಣಪ್ಪನವರು ಅತ್ಯಧಿಕ ಹೆಚ್ಚಿನ ಮತಗಳನ್ನು ಪಡೆದು ನಮ್ಮ ಯಾದವ ಜನಾಂಗಕ್ಕೆ ಒಳ್ಳೆಯ ಹೆಸರನ್ನು ತಂದಿರುತ್ತಾರೆ ಮತ್ತು ವಿವಿಧ ಶಾಲೆಗಳಲ್ಲಿ ಕೆಲಸ ಮಾಡಿ ಹಾಗೆ ನಮ್ಮ ಶ್ರೀನಿವಾಸ್ ಅವರು ಗೊಲ್ಲಹಳ್ಳಿ ಶ್ರೀನಿವಾಸ್ ಅವರು ಕೂಡ ಮೂವರು ಒಳ್ಳೆಯ ಪ್ರಶಸ್ತಿಗಳನ್ನು ತೆಗೆದು ಅವರು ಎಲ್ಲೆಲ್ಲಿ ಕೆಲಸಗಳು ಮಾಡಿದಾರೋ ಅಲ್ಲೆಲ್ಲ ತುಂಬ ಚೆನ್ನಾಗಿ ಮಕ್ಕಳನ್ನು ಮತ್ತು ಅವರನ್ನೆಲ್ಲ ಅಭಿವೃದ್ಧಿಪಡಿಸಿ ಅವರು ಒಳ್ಳೆಯ ಒಂದು ಉತ್ತಮ ಸೇವೆ ಸಲ್ಲಿಸಿ ಅವರು ಒಳ್ಳೆಯ ಪ್ರಶಸ್ತಿಗಳನ್ನು ತಗೊಂಡು ಇವಾಗ ಮುಂದೆನೂ ಕೂಡ ಒಳ್ಳೆಯ ಸೇವೆಗಳನ್ನು ಸಲ್ಲಿಸುತ್ತಾ ಅವರು ಇದಕ್ಕೆ ಪಾತ್ರರಾಗಲಿ ಅಂತ ಹೇಳ್ಬಿಟ್ಟು ನಮ್ಮ ಸಂಘಕ್ಕೂ ಅವರು ಒಳ್ಳೆಯ ಸಹಾಯನ ಮಾಡ್ತಾ ಇದ್ದಾರೆ, ಒಳ್ಳೆಯ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಮುಂದೆನೂ ಕೂಡ ಅದೇ ಥರ ಸೇವೆ ಸಲ್ಲಿಸ್ಬೇಕಂತ ಹೇಳ್ತಾ ಇದ್ದೀವಿ. ಅದೇ ಥರ ನಮ್ಮ ಶ್ರೀನಿವಾಸರವರು ಅವರು ಕೂಡ ಕನ್ನಡ ಒಂದು ಇದಕ್ಕೆ ಅಧ್ಯಕ್ಷರಾಗಿ ಮತ್ತು ಒಳ್ಳೆಯ ಸೇವೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಅವ್ರಿಗೂ ಕೂಡ ನಮ್ಮ ಸಂಘದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಅದೇ ಪ್ರಕಾರ ನಮ್ಮ ಆಂಜನಪ್ಪನವರು ಕೌನ್ಸಿಲರ್ ಆಗಿ ಅವರ ಮಿಸ್ಸಸ್ಸು ಕೂಡ ಕೌನ್ಸಿಲರ್ ಆಗಿ ಒಳ್ಳೆಯ ಕೆಲಸಗಳನ್ನು ಸಲ್ಲಿಸುತ್ತಾ ಈಗ ಇಲ್ಲ ಮಿಸ್ಸಸ್ ಮಾತ್ರ ಮತ್ತೆ ಅವ್ರೀಗ ಜಿಲ್ಲಾ
ಇದರಲ್ಲಿ ಅಲೆಮಾರಿ ಮತ್ತು ಅರೆ ಅಲೆಮಾರಿಯಲ್ಲಿ ಒಂದು ಡಿಸ್ಟಿಕ್ ಸದಸ್ಯರಾಗಿ ಕೂಡ ಅವ್ರು ನೇಮಕ ಆಗಿರ್ತಾರೆ. ಇನ್ನು ಮುಂದೆ ಅವರು ಕೂಡ ಒಳ್ಳೆಯ ಸಹಾಯ ಸೇವೆಗಳನ್ನು ಮಾಡ್ತಾ ನಮ್ಮ ಜನಾಂಗಕ್ಕೂ ಮತ್ತು ಎಲ್ಲ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಒಂದು ಜನಾಂಗಕ್ಕೆ ಒಳ್ಳೆಯ ಸೇವೆ ಸಲ್ಲಿಸಲಿ ಅಂತ ನಮ್ಮ ಯಾದವ ಜನಾಂಗದ ಪರವಾಗಿ ಅವರಿಗೆ ಒಂದು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀವಿ. ಇದೇ ಥರ ಎಲ್ಲರೂ ನಮ್ಮ ಯಾದವ ಸಂಘಕ್ಕೆ ಎಲ್ಲರೂ ಒಂದು ಮೀಟಿಂಗ್ಗಾಗಲಿ ಏನೇ ಒಂದು ಕೆಲಸ ಕಾರ್ಯಗಳಿರಲಿ ದಯವಿಟ್ಟು ವೈಯಕ್ತಿಕವಾಗಿ ಎಲ್ಲರೂ ಅಟೆಂಡ್ ಮಾಡಿ ನಮ್ಮ ತಿಳಿದಿರೋರು ಯಾರಾದರೂ ಈ ಥರ ಪ್ರಶಸ್ತಿಗಳಾಗಲಿ ಒಳ್ಳೆಯ ಉತ್ತಮ ಸೇವೆಗಳು ಮಾಡೋರಾಗಲಿ ನಮಗೆ ತಿಳಿಸಿದ್ರೆ ನಮ್ಮ ಕೈಲಾದಷ್ಟು ಅವರಿಗೆ ಪ್ರೋತ್ಸಾಹ ನೀಡಲು ನಾವು ಪ್ರಯತ್ನ ಮಾಡ್ತೀವಿ ಅಂತ ನಮ್ಮ ಯಾದವ ಸಂಘದ ಪರವಾಗಿ ನಾನು ಕೋರ್ಕೊಳ್ತಾ ಇದ್ದೀನಿ. ಬೆಳೆಸೋಣ, ಯಾದವ ಸಂಘವನ್ನು ಕಟ್ಟೋಣ ಅಂತ ನನ್ನ ಒಂದು ಮನಸ್ಥಿತಿ ಇದೆ. ಎಲ್ಲರೂ ಸಹಾಯ ಮಾಡಬೇಕು ಅಂತ ಈ ಮೂಲಕ ತಮ್ಮಲ್ಲಿ ನಮ್ಮ ಆಂಜಪ್ಪನವರನ್ನು ನಮ್ಮ ಸಚಿವರೇ ಅದಕ್ಕೆ ನೇಮಕ ಮಾಡಿ ಇದನ್ನು ಅವರಿಗೆ ಕೊಡಿಸಿರ್ತಾರೆ, ನಾಮನಿರ್ದೇಶನ ಮಾಡಿರ್ತಾರೆ. ಅದು ಯಾರೋ ಒಬ್ಬರು ಬಂದು ಒಂದು ಹೆಸರು ತಗೊಂಡು ಬಂದು ಅದನ್ನು ಇದು ಮಾಡ್ಕೊಂಡು ಹೋಗ್ತಾ ಇದ್ರು. ಅದು ನಮ್ಮ ಗಮನಕ್ಕೆ ಬಂತು. ಏನಪ್ಪ ನಿಮ್ಮ ಜನಾಂಗದಲ್ಲಿ ಯಾರು ಇಲ್ವಾ, ಯಾರೋ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ನವ್ರು ಬರ್ತಾರೆ, ನಿರ್ದೇಶನ ಮಾಡ್ಕೊಳ್ತಾರೆ ಮತ್ತು ಹೋಗ್ತಾ ಇರ್ತಾರೆ, ಯಾಕೆ ಅಂತ ಹೇಳಿದ್ರು. ಆಗ ಇಟ್ಕೊಂಡು ಯಾರೋ ಇದ್ದಾರೆ ಸರ್ ನಮ್ಮಲ್ಲಿ ಯಾಕಿಲ್ಲ ಜನ ಅಂತ ಹೇಳಿದ್ರೆ, ಆಯ್ತಪ್ಪ ನಿಮ್ಮಲ್ಲಿ ಯಾರಾದರೂ ಇದರ ಉತ್ತಮ ಸೇವೆ ಸಲ್ಲಿಸಬೇಕಾದ್ರೆ ಅವ್ರು ಸೆಲೆಕ್ಷನ್ ಮಾಡಿ ಅಂತ ಹೇಳಿದ್ರು. ಆಗ ಆಂಜಪ್ಪನವ್ರ ಹೆಸರು ಹೇಳಿ ಅವರೇ ಅದನ್ನು ನಾಮನಿರ್ದೇಶನ ಮಾಡಿಸಿ ಅವರಿಗೆ ಒಂದು ಸೇವೆ ಮಾಡಲು ಅವರು ಅವಕಾಶ ಮಾಡಿಕೊಟ್ಟಿರ್ತಾರೆ. ಅದಕ್ಕೆ ನಮ್ಮ ಯಾದವ ಸಂಘದಿಂದ ನಮ್ಮ ಸಚಿವರಿಗೂ ಕೂಡ ನಾವು ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಸಲ ನಾನು ಸಂಘಕ್ಕೆ ಆಯ್ಕೆಯಾಗಿದ್ದೇವೆ. ನಮ್ಮ ಜೊತೆಗೆ ಜಯದೇವನವರು ಕೂಡ ಉಪಾಧ್ಯಕ್ಷರಾಗಿ ಈಗ ಆಯ್ಕೆಯಾಗಿದ್ದರೆ, ಹಿಂದಿನ ಸಲ ಸಹ ಕಾರ್ಯದರ್ಶಿ ಆಗಿದ್ರು. ಹಾಗೆಯೇ ಈ ಒಂದು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದಲ್ಲಿ ಎಲ್ಲ ಜಾತಿಯ ಸಹೋದರ ಸಹೋದರಿಯರು ನಮಗೆಲ್ಲರಿಗೂ ಕೂಡ ಆಶೀರ್ವಾದ ಮಾಡಿದ್ದಾರೆ. ಸೊ ಎಲ್ಲರೂ ಕೂಡ ವೋಟ್ ಹಾಕಿದ್ರಿಂದ ನಾವು ಗೆದ್ದಿರೋದು. ಹಾಗಾಗಿ ನಮ್ಮ ಯಾದವ ಸಂಘದ ವತಿಯಿಂದ ಮತ್ತು ಎಲ್ಲ ವತಿಯಿಂದ ಚಿಂತಾಮಣಿ ತಾಲೂಕಿನ ಎಲ್ಲ ಶಿಕ್ಷಕಿಯರಿಗೆ ಮೊದಲನೇದಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಎಲ್ಲ ಅಭ್ಯರ್ಥಿಗಳಿಗೂ ಮತ್ತು ಸಮುದಾಯದ ಜನಾಂಗಕ್ಕೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಆದ್ಮೇಲೆ ಇದು ಒಂದು ಸ್ಫೂರ್ತಿದಾಯಕವಾದಂತಹ ಒಂದು ಕಾರ್ಯಕ್ರಮ. ಯಾಕೆಂತಂದ್ರೆ ಮುಂದಿನ ಪೀಳಿಗೆಗೆ ಈ ಒಂದು ಶಿಕ್ಷಕರ ಒಂದು ಕ್ಷೇತ್ರದಲ್ಲಿ ಎಲ್ಲರಿಗೂ ಕೂಡ ಎಲ್ಲಾ ರೀತಿಯಾಗಿ ಸರಿಸಮಾನವಾಗಿ ಸೇವೆಯನ್ನು ಮಾಡಲಿ ಅಂತ ಪ್ರಧಾನ ಕಾರ್ಯದರ್ಶಿಗಳಾದಂತಹ ರಮಣಾರೆಡ್ಡಿ ಅವರು ಹೇಳಿದ್ದಾರೆ. ಸೊ ಹಾಗಾಗಿ ನಾವೆಲ್ಲಾ ರೀತಿಯಲ್ಲೂ ಕೂಡ ಸಮಾನವಾಗಿ ಎಲ್ಲಾ ಶಿಕ್ಷಕರನ್ನು ನಾವು ಕಾಣಿದ್ದೇವೆ. ಬೆಳಿಗ್ಗೆ 6 ಗಂಟೆಗೆ ಶುರುವಾಗುತ್ತೆ ಶಿಕ್ಷಕರ ಸಮಸ್ಯೆಗಳು. ಸಾಯಂಕಾಲ 10 ಗಂಟೆ 12 ಗಂಟೆ ಆದ್ರೂ ಕೂಡ ಒಂದೊಂದ್ಸಲಿ ಒಂದು ಆಸ್ಪತ್ರೆಯ ಸಮಸ್ಯೆಗಳು ಇರುತ್ತೆ. ಅದನ್ನೆಲ್ಲ ನಾವು ಸಾಲ್ವ್ ಮಾಡಿದ್ದೀವಿ, ಅದನ್ನೆಲ್ಲ ನಾವು ಇತ್ಯರ್ಥ ಮಾಡಿದ್ದೀವಿ. ಹಾಗಾಗಿ ನಮ್ಮ ಶಿಕ್ಷಕ ಸಮುದಾಯ ನಮ್ಮನ್ನು ಆಶೀರ್ವಾದ ಮಾಡಿ 4ನೇ ಬಾರಿಗೆ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆ ಮಾಡಿದ್ದಾರೆ. ಆ ಫಲವಾಗಿ ಯಾದವ ಸಂಘದಲ್ಲಿ ನಮ್ಮನ್ನೆಲ್ಲ ಗುರುತಿಸಿ ಇವತ್ತು ಸನ್ಮಾನ ಮಾಡಿದ್ದೀರಾ. ನಿಮಗೆ ನಮ್ಮ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ವತಿಯಿಂದ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನ ಸಲ್ಲಿಸಿ ನನ್ನ 4 ಮಾತುಗಳನ್ನ ಫಲಿತಾಂಶವನ್ನು ಮತ್ತು ಶೈಕ್ಷಣಿಕವಾಗಿ ಆ ಒಂದು ಶಾಲೆಯನ್ನ ವಿವಿಧ ರೀತಿಯಲ್ಲಿ ಅಭಿವೃದ್ಧಿಯನ್ನ ಪಡಿಸಿದ್ದಾರೆ. ಉತ್ತಮವಾದಂತಹ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇಲಾಖೆ ಇವರ ಸೇವೆಯನ್ನ ಅಮೋಘವಾದ ಸೇವೆಯನ್ನು ಗುರುತಿಸಿ ಇವರಿಗೆ 25-26ನೇ ಸಾಲಿನಲ್ಲಿ ಜಿಲ್ಲಾ ಮಟ್ಟದ ಅತ್ಯುತ್ತಮ ಶಿಕ್ಷಕರ ಪ್ರಶಸ್ತಿಯನ್ನ ನೀಡಿ ಗೌರವಿಸಿದೆ. ಹಾಗಾಗಿ ನಮ್ಮ ಚಿಂತಾಮಣಿ ತಾಲೂಕು ಯಾದವ ಸಂಘದ ವತಿಯಿಂದ ನಾವು ಸದರಿಯವರನ್ನ ಸನ್ಮಾನಿಸಬೇಕು ಅಂತ ತೀರ್ಮಾನಿಸಿಕೊಂಡು ಈ ದಿನ ಸದರಿಯವರನ್ನ ಸನ್ಮಾನಿಸ್ತಾ ಇದ್ದೀವಿ. ಅವರು ಸೇರಿದಂತಹ ಪ್ರಾಥಮಿಕ ಶಾಲಾ ಅವಧಿಯಿಂದ ಹಿಡಿದು ಈಗಿನ ಪ್ರಸ್ತುತ ಅವಧಿಯವರೆಗೆ ವಿಶೇಷವಾದಂತಹ ಸೇವೆಯನ್ನು ಸಲ್ಲಿಸಿರ್ತಾರೆ. ಅವರ ಒಂದು ಸೇವೆ ನಿರಂತರವಾಗಿ ಅವಿರತವಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಈಗಲೂ ಕೂಡ ಅದೇ ರೀತಿ ಸೇವೆ ಸಲ್ಲಿಸಿ ಇಲಾಖೆಯಲ್ಲಿ ಉತ್ತಮವಾದಂತಹ ಹೆಸರನ್ನು ಗಳಿಸಿಕೊಂಡಿದ್ದಾರೆ. ಹಾಗಾಗಿ ನಮ್ಮ ಸಂಘದ ವತಿಯಿಂದ ಸದರಿಯವರನ್ನ ಸನ್ಮಾನಿಸ್ತಾ ಇರುವುದು ನಮಗೆಲ್ಲರಿಗೂ ಕೂಡ ಹೆಮ್ಮೆಯ ವಿಷಯವಾಗಿದೆ, ಸಂತೋಷವಾಗಿದೆ. ಹಾಗಾಗಿ ಸದರಿಯವರನ್ನ ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳು ಯಾರೋ